ಶಾಸಕರುಗಳಿಗೆ ವಿಧಾನ ಪರಿಷತ್ ಅಧಿವೇಶನ ನಡೀತಾ ಇದೆ. ಇವತ್ತಾಗಲೇ ಪತ್ರಗಳನ್ನು ಬರೀತಾ ಇದ್ದೀನಿ. ನಾನು ಜಯಂತಿ ಪತ್ರ ಇಲ್ಲಿ ಏನು ನಾವು ತೀರ್ಮಾನ ಮಾಡ್ತೀವಿ ಎಲ್ಲ ಶಾಸಕರಿಗೆ, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೆ, ಎಲ್ಲ ವಿಧಾನ ಪರಿಷತ್ ಸದಸ್ಯರಿಗೆ, ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರಿಗೆ ತಲುಪಿಸುವಂಥದ್ದು. ಆ ಮೂಲಕ ಅವರು ಯಾವ ಥರದಲ್ಲಿ ಹೋರಾಟ ಮಾಡ್ತಾರೆ, ಅವರ ಸದನಗಳಲ್ಲಿ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಗಮನ ಇಟ್ಟು ಮುಂದಿನ ಹೋರಾಟಗಳನ್ನು ನಾವು ನಿರ್ಧಾರ ಮಾಡೋದು ಆಗುತ್ತೆ ಅನ್ನುವಂಥ ತೀರ್ಮಾನವನ್ನು ನಿಮ್ಮ ಮುಂದೆ ಇಡ್ತಾ, ನಿನ್ನೆ ಬೇಕಾದ ಸಲಹೆಗಳು ಬಂದಿದ್ದು. ಸೋಷಿಯಲ್ ಮೀಡಿಯಾ ಬಳಕೆ ಮಾಡಬೇಕು. ಸೋಷಿಯಲ್ ಮೀಡಿಯಾ ಮೂಲಕ ನಾವು ಎರಡು ತಾಲೂಕಲ್ಲಿ ಏನು ಮಾಡಿದ್ವಿ ಅಂದರೆ ತಾಲೂಕು ಮಟ್ಟದ ಒಂದು ಸಮಿತಿಯನ್ನು ಮಾಡುವಂಥದ್ದು, ಶಾಶ್ವತವಾಗಿರುವಂಥ ಸಮಿತಿ, ಎಲ್ಲ ಪಕ್ಷದವರು, ಎಲ್ಲ ಸಹಕಾರಿಗಳು ಸೇರಿ ಸ್ವಲ್ಪ ರಾಜಕೀಯ ಸಂಪೂರ್ಣವಾಗಿ ಬಿಟ್ಟು, ರಾಜಕೀಯ ಬೇಡ ಇದೆಲ್ಲ ಒಂದು ಒಗ್ಗಟ್ಟಾಗೋಣ ನಾವು ರಾಜಕೀಯ ಬಿಟ್ಟು ಅಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ನಮ್ಮ ಹೋಬಳಿ ಮಟ್ಟದಲ್ಲೋ ಅಥವಾ ಸೊಸೈಟಿಗಳ ಮಟ್ಟದಲ್ಲೋ ಒಂದೊಂದು ವಾಟ್ಸಪ್ ಗ್ರೂಪ್ಗಳು ಮಾಡಿ ಅವರಲ್ಲಿ ನಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳುವಂಥದ್ದು ಮತ್ತು ಅದರ ಮುಂದಿನ ರೂಪರೇಷೆಗಳನ್ನು ಅವ್ರಿಗೆ ತಿಳಿಸುವಂಥ ದೃಷ್ಟಿಯಲ್ಲಿ ಮಾಡಬೇಕೆನ್ನುವಂಥ ಒಂದು ವಿಚಾರಗಳು ಕೂಡ ಈಗಾಗಲೇ ನಾವು ತೀರ್ಮಾನ ಮಾಡಿದ್ವಿ. ಇಲ್ಲೂ ಕೂಡ ಅದನ್ನು ಮಾಡುವಂಥದ್ದಾಗ್ತದೆ. ಸಭೆ ಮುಗಿದ ಮೇಲೆ ಒಂದು ಕಮಿಟಿಗಳನ್ನು ಮಾಡುವಂಥ ಕೆಲಸ ಮಾಡೋಣ. ಮಾಧ್ಯಮದ ಮಿತ್ರರು ಕೂಡ ಇದ್ದಾರೆ, ಅವರು ಕೂಡ ನಮಗೆ ಜವಾಬ್ದಾರಿಯನ್ನು ಮಾಡಬೇಕು. ಯಾಕೆಂದರೆ ನಮ್ಮ ಅಡಿಕೆ ತೋಟ, ಅಡಿಕೆ ಗುಟ್ಕ, ಪಾನ್ ಮಸಾಲ ಅದೊಂದು ಕಡೆ ನಡೀತಾನೆ ಇದೆ. ನಾವೇ ಶುರು ಮಾಡಿದ್ರೆ ನಾನು ಜಯಂತ ನಮ್ಮ ಸಾಗರದ ಮಿತ್ರರ ಜೊತೆ ಸುಮಾರು 25 ವರ್ಷದಿಂದ ಶುರು ಮಾಡಿದ್ದು. ಅದು ಇನ್ನೂ ಕೂಡ ನಡೀತಾನೆ ಇದೆ. ಅದೊಂದು ಕಡೆ ಭಾಳ ಜನ ನಮ್ಗೆ ಹೇಳಿದ್ರು, ನೀವು ಈ ಹೋರಾಟಕ್ಕಿಂತ ಯಾಕೆ ಲೀಗಲಿ ಬ್ಯಾಕ್ ಮಾಡಬಾರ್ದು? ಈಗ ಲೀಗಲಿ ನಡೀತಾ ಇದೆ, ನೀವು ನೋಡಿದ್ದೀರಿ. ಈಗ ಲೀಗಲ್ಲು ನಮ್ಮ ಅಡಿಕೆ ಬಗ್ಗೆನೇ ಹೆಚ್ಚು ಕಡಿಮೆ 20 ವರ್ಷಕ್ಕಿಂತ ಹೆಚ್ಚು ಸುಪ್ರೀಂ ಕೋರ್ಟ್ ನಡೀತಾ ಇದೆ. ಅದೇ ಮುಕ್ತಾಯ ಯಾರು ಕಾಣೋದೇ ಇಲ್ಲ. ನಾವು ಹಳ್ಳಿ ಭಾಷೆ ಹೇಳಿದಾಗ ಗೆದ್ದರು ಸೋದರ ಸತ್ತ ಸ್ಥಿತಿ ಬರುತ್ತೆ. ಅದಷ್ಟೇ ನಾವು ಮೊದಲು ರಾಜಕೀಯವಾಗಿ ಇದನ್ನು ಎದುರಿಸುವಂಥದ್ದು. ಈ ಗೆಳೆಯ ಜಯಂತ್ ಅವರು ಹಾಗೆ ಕೇರಳದಲ್ಲಿ ಅತ್ಯಂತ ಸಮರ್ಥವಾಗಿ ರಾಜಕೀಯ, ಅಲ್ಲಿ ಕಮ್ಯುನಿಸ್ಟ್ನವರು ರಾಜಕೀಯ ಬಳಸಿ ಎಲ್ಲರೂ ಒಗ್ಗಟ್ಟಾಗಿ ಶಾಸಕರು, ಎಂಪಿಗಳು ಅಲ್ಲಿ ಫಿಸಿಕಲಿ ಸರ್ವೆ ಆಯಿತು. ನಮಗೆ ಏರಿಯಾಸ್ ಕಸ್ತೂರಿರಂಗನ್ ಮೂಲತಃ ಅವರು ಇಸ್ರೋ ವಿಜ್ಞಾನಿ, ಇವತ್ತು ಇಲ್ದಾರು ಇಸ್ರೋದಲ್ಲಿ ಕೂತು ಅವರು ಸ್ಯಾಟಲೈಟ್ ಇಮೇಜ್ ಮೂಲಕ, ಸ್ಯಾಟಲೈಟ್ ಸರ್ವೆ ಮೂಲಕ ನೋಡಿ ಅಡಿಕೆ ತೋಟದವರಿಗೆ ಕಾಡಾಕಂತು, ರಬ್ಬರ್ ತೋಟನ ಕಾಡಾಕಂತು, ತೆಂಗಿ ತೋಟನೂ ಕಡಿದಿಂದ ಇವೆಲ್ಲವೂ ಮಾಡಿದ್ದಾರೆ. ಅದಕ್ಕಿಂತ ಹಿಂದೆ ಗಾಡ್ಗಿಲ್ ವರದಿ ಇತ್ತು, ಅದು 1,29,000 ಹೆಕ್ಟೇರ್ ಅದರಲ್ಲಿ ಇತ್ತು ಜಯಂತಿ. ಅದು ಕಡಿಮೆ ಮಾಡಿ, ಅದು ಪೂರ್ತಿ ಪಶ್ಚಿಮ ಘಟ್ಟನೆ ಹೋಗ್ಬಿಡ್ತದೆ, ಅದನ್ನು ಕಡಿಮೆ ಮಾಡಿ ಕಸ್ತೂರಿರಂಗನ್ ವರದಿ 13ರಿಂದ ಮಾಡಿದ್ರು. ಅದರಲ್ಲಿ ಅರ್ಧ ಕಡಿಮೆ ಆಗಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 20,670 ಸ್ಕ್ವೇರ್ ಕಿಲೋಮೀಟರ್, ಒಟ್ಟು 56,000 ಸ್ಕ್ವೇರ್ ಕಿಲೋಮೀಟರ್ ಬರುತ್ತೆ. ಮಹಾರಾಷ್ಟ್ರದಿಂದ ಗುಜರಾತ್ವರೆಗೂ ಅದರ ವ್ಯಾಪ್ತಿ, ಗೋವಾ ಎಲ್ಲ ಸೇರಿ ಬರ್ತದೆ. ಅದರಿಂದ ಬಹಳ ದೊಡ್ಡ ಗಂಭೀರವಾದ ಸಮಸ್ಯೆಯಲ್ಲಿ ನಾವು ಸಿಕ್ಕೊಂಡಿದ್ದೀವಿ. ಯಾರು ಕೂಡ ಹಗುರವಾಗಿ ಭಾವಿಸೋದು ಬೇಡ. ಈ ಮೊದಲನೇ ಹೊಡೆತ ಯಾರಿಗೆ ಬೀಳುತ್ತೆ ಅಂತ ಹೇಳಿದ್ರೆ ಚೆನ್ನಾಗಿ, ಮೊದಲನೇ ಹೊಡೆತ ಬಗರ್ಭೂಮಿ ರೈತರಿಗೆ. ನೀವು ಒಂದು ನೋಡಿ, ನಿಮ್ಮ ಅಕ್ಕಪಕ್ಕದಲ್ಲಿ ಖಾತೆದಾರರಿಗಿಂತ ಇವತ್ತು ಬಗರ್ಭೂಮಿ ರೈತರು ಜಾಸ್ತಿ ಇದ್ದಾರೆ, ಮನೆಗಳು ಕಟ್ಕೊಂಡವರಿದ್ದಾರೆ. ಇಲ್ಲಿ ನೀವು ಹಸುಗಳನ್ನು ಕೂಡ ನಾವು ಬಿಡಂಗಿಲ್ಲ. ಅದು ಇಲ್ಲ ವೈಲ್ಡ್ ಲೈಫಲ್ಲಿ ಇದೆ, ಫಾರ್ಚೂನ್ ಇದು ಮಾಡಿಬಿಟ್ಟು ಯಾವ ಹಸುಗಳನ್ನು ಬಿಡಬಾರ್ದು ಹಾಗೆ ಅಂತೇಳಿ. ಆದರೆ ಇದು ಆಗಲ್ಲ. ನೀವು ಮನೆ ಕಟ್ಟಿದವರಿಗೆ ಖಾತೆದಾರನ ಹೊರತುಪಡಿಸಿ ಅದನ್ನು ಕೂಡ ಅಲ್ಲಿಂದ ಎವಿಕ್ಷನ್ ಮಾಡೋ ಕೆಲಸ ಅವರು ಮಾಡ್ತಾರೆ. ಅದು ಅಧಿಕಾರ ಅದರಲ್ಲಿದೆ, ಅದು ಕಾನೂನು ಸಂಪೂರ್ಣವಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅದರಿಂದ ನಾವು ಸುಮ್ಮನೆ ಕೂತ್ರೆ ಇದು ಯಾವುದು ಕೂಡ ಬಗೆಹರಿಲ್ಲ. ನಾವು ಎಲ್ಲೂ ಕೂಡ ಇದು ಹೆಚ್ಚು ಕಡಿಮೆ ಒಂದು 20 ವರ್ಷ ಆಯಿತು ಗಾಡ್ಗಿಲ್ ವರದಿ ಇವೆಲ್ಲ ಬಂದು. ಎಲ್ಲೂ ಕೂಡ ಒಂದೇ ಒಂದು ದಿನದ ಚರ್ಚೆ ಕೂಡ ನಮ್ಗೆ ಯಾವುದೇ ಸದನದಲ್ಲಿ ಕೂಡ ಆಗಲಿಲ್ಲ, ಯಾರು ಕೂಡ ತುಂಬಿರುವ ಮಾಡಲಿಲ್ಲ. ಒಂದು ಬಹಳ ನೋವಾಗುವಂಥದ್ದು. ನಮ್ಮ ದೊಡ್ಡ ಮಂತ್ರಿಗಳು, ಶಾಸಕರು, ಅವರು ಮುಖ್ಯಮಂತ್ರಿಗೆ ಪತ್ರ ಕೊಡೋದು, ಅದಕ್ಕೆ ವಾಟ್ಸಪ್ಗೆ ಹಾಕೋದು, ಅದನ್ನು ಪೇಪರ್ಗೆ ಕೊಟ್ಬಿಡೋದು, ಅದ್ರಲ್ಲಿ ಮುಗಿತು ಅಂತ. ಈ ಥರದ ಸಣ್ಣ ಪ್ರಚಾರಕ್ಕೆ ಸೀಮಿತ ಆಗ್ಬಿಟ್ರೆ ಇದು ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಹೋರಾಟ ಮಾಡುವಂಥವ್ರು ಯಾರು ಅರವತ್ತು ಮುಂದವರಂತಾರೆ ಇಲ್ಲ. ನನ್ನ ಜೊತೆ ದೊಡ್ಡ ಗಂಭೀರವಾಗಿ ಹೋರಾಟ ಮಾಡಬೇಕು, ದಿನಗಟ್ಟಲೆ ಚರ್ಚೆಗಳಾಗಬೇಕು. ಇದರಿಂದ ಏನು ರೈತರಿಗೆ ತೊಂದರೆ ಆಗುತ್ತೆ, ಅದರಿಂದ ಏನು ಒಳ್ಳೇದಾಗುತ್ತೆ, ಪರಿಸರಕ್ಕೆ ನೀವೆಲ್ಲ ಬದ್ಧವಾಗಿದ್ದೀವಿ, ನಾವು ಉಳಿಬೇಕು.